ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಬೆಳಗ್ಗೆ 8:30 ಆಗಿತ್ತು. ನಮ್ಮನೇಲಿ ಇವತ್ತು ಹಬ್ಬ ಮಾಡಿರಲಿಲ್ಲ. ದೀಪಾವಳಿಗೆ ಧನಲಕ್ಷ್ಮಿ ಪೂಜೆ ಮಾಡೋಣ ಅಂತೇಳಿ ಇವತ್ತು ನಾವು ಗ್ರ್ಯಾಂಡಾಗಿ ಮಾಡಲಿಲ್ಲ. ಸಿಂಪಲಾಗಿ ಮನೇಲಿ ದೀಪ ಹಚ್ಚಿದ್ದೆ ಅಷ್ಟೇ. ಹಾಗಾಗಿ ಮತ್ತೆ ನಮ್ಮನೆಯವರು ಇವತ್ತು ಎಲ್ಲೋ ಹೊರಗಡೆ ಹೋಗೋದಿತ್ತು, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿ, ಪೂಜೆ ಎಲ್ಲ ಮಾಡಿ ನಾವು ರೆಡಿ ಆಗ್ತಾ ಇದ್ದೀವಿ. ಇವತ್ತು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಸ್ವಲ್ಪ ಪುಳಿಯೋಗರೆ ಗೊಜ್ಜಿತ್ತು, ಹಂಗಾಗಿ ಅದಕ್ಕೆ ರೈಸ್ ಮಾಡಿದ್ದೆ. ಬೇಗ ತಿಂಡಿ ತಿನ್ಕೊಂಡು ಹೊರಡೋಣ, ಹೊರಗಡೆ ಮತ್ತೆ ತಿಂಡಿ ತಿನ್ನೋಕ್ಕೆಲ್ಲ ಟೈಮ್ ಆಗೋಲ್ಲ ಅಂತೇಳಿ ಮನೇಲೇ ತಿಂಡಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂಥೇಳಿ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕಲಸಿಡ್ತಾ ಇದ್ದೀನಿ. ಪಾಪುನು ಬೇರೆ ರೆಡಿ ಮಾಡಬೇಕಿತ್ತು. ತಿಂಡಿ ಕಲಿಸ್ಬಿಟ್ಬಿಟ್ಟು ಅವಳಿಗೆ ರೆಡಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಪೂಜೆ ಗೀಜೆ ಎಲ್ಲ ಸಿಂಪಲ್ ಆಗಿತ್ತಲ್ವ, ಹಂಗಾಗಿ ಏನು ಜಾಸ್ತಿ ಟೈಮ್ ಆಗಲಿಲ್ಲ. ಬೇಗನೆ ಪೂಜೆ ಮುಗಿಸ್ಕೊಂಡೆ. ಬೇಗ ಹೋಗೋಕ್ಕೆ ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅಷ್ಟರಲ್ಲಿ ಅಮ್ಮನೂ ಬಂದರು. ಪಾಪು ರೆಡಿ ಮಾಡ್ತಾಯಿದ್ರು ಅವರು. ನಾನು ತಿಂಡಿ ಎಲ್ಲ ಇದು ಮಾಡಿಟ್ಟು ಮತ್ತು ಎಲ್ರಿಗೂ ತಿಂಡಿ ಹಾಕ್ಕೊಟ್ಟೆ. ಎಲ್ಲರೂ ತಿಂಡಿನೂ ತಿನ್ಕೊಂಡ್ರು. ಲಾಸ್ಟಲ್ಲಿ ನಾನು ತಿಂಡಿ ತಿನ್ನೋಣ ಅಂತೇಳಿ ಕೂತ್ಕೊಂಡೆ. ಇವತ್ತು ಪುಳಿಯೋಗರೆ ಜೊತೆ ಅಮ್ಮ ಪೊಂಗಲ್ ಮಾಡಿದ್ದೆ ಅಂತೇಳಿ ತಗೊಂಬಂದಿದ್ರು. ಪುಳಿಯೋಗರೆ ಜೊತೆ ಎಲ್ರಿಗೂ ಪೊಂಗಲ್ ಹಾಕ್ಕೊಟ್ಟು ಸಿಂಪಲ್ಲಾಗಿ ಇವತ್ತು ತಿಂಡಿ ಇಷ್ಟ ಆಗಿತ್ತು. ಮುಗಿಸ್ಕೊಂಡ್ವಿ. ಬೇಗ ನಮ್ಮನೆಯವ್ರು ಬೇಗ ರೆಡಿಯಾಗಿ ಹೊರಡೋಣ, ಲೇಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಇವತ್ತು ಒಂದು 2-3 ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೊರಡ್ರಿ ಅಂತ ಹೇಳಿದ್ದಾರೆ. ತುಂಬ ದಿನ ಆಗಿತ್ತು ಹೊರಗಡೆ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಬನ್ನಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿಗೆ ನಾವು ಇವತ್ತು ಹೋಗಿದ್ವಿ, ಯಾವ್ಯಾವ ಪ್ಲೇಸ್ಗಳನ್ನ ನೋಡ್ಕೊಂಡು ಬಂದ್ವಿ ಅಂತೇಳಿ. ಎಲ್ಲ ತಿಂಡಿ ಗಿಂಡಿ ಎಲ್ಲ ಆಯಿತು. ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ. ಎಲ್ಲರೂ ಅಲ್ಲೇ ಕಾರ್ ಹತ್ರ ಇದ್ದರು. ನಾನು ಲಾಸ್ಟಲ್ಲಿ ನಮ್ಮ ಜಾನುಗೆಲ್ಲ ಫುಡ್ಡೆಲ್ಲ ಹಾಕ್ಬಿಟ್ಟು ನಾವು ಬರೋಷ್ಟು ಲೇಟ್ ಆಗ್ಬೋದು ಅಂತೇಳಿ ಅವಳಿಗೆಲ್ಲ ಹಾಕ್ಬಿಟ್ಟು ಹೊರಟೆ. ನಾನು ಕೂಡ ನಾವು ಹೊರಟಿದ್ದು ಎಲ್ಗಪ್ಪ ಅಂದರೆ ನಮ್ಮನೆಯವ್ರಿಗೆ ಸ್ವಲ್ಪ ಕುಣಿಗಲಲ್ಲಿ ಕೆಲಸ ಇತ್ತಂತೆ. ಹಾಗಾಗಿ ಕುಣಿಗಲಲ್ಲಿ ಹತ್ತಿರ ಇರೋವಂಥ ಪ್ಲೇಸ್ಗಳು ಯಾವ್ಯಾವ ಇದ್ದಾವೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ತುಂಬ ದಿನದಿಂದ ಕೇಳ್ತಿದ್ದೆ ಅಲ್ಲಿಗೆ ಹೋಗೋಣ ಅಂತೇಳಿ, ಹೋಗೋಕ್ಕಾಗಿರಲಿಲ್ಲ. ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೊತ್ತಾಗಿರ್ಬೋದು ಕುಣಿಗಲ್ ಹತ್ರ ಯಾವ್ಯಾವ ಪ್ಲೇಸ್ ಇದೆ ಅಂತ. ಕಾಮನಾಗಿ ಈಗ ಎಲ್ಲರೂ ಅಲ್ಲಿಗೆ ವಿಸಿಟ್ ಮಾಡ್ತಿದ್ದಾರೆ. ನಾವು ಹೋಗ್ಬರೋಣ ಅಂತೇಳಿ ಹೊರಟ್ವಿ. KB ಕ್ರಾಸಿಂದ ಮೈಸೂರು ರೂಟಲ್ಲಿ ನಾವು ಹೋದ್ವಿ. ಹಾಗೆ ತುರುವೇಕೆರೆ ಕಡೆ ಹೋಗಿ ನಾವು ತುಂಬ ದಿನಗಳೇ ಆಗೋಗಿತ್ತು. ಈಗ ಸ್ವಲ್ಪ ದಿನದಿಂದ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಲಾಸ್ಟು ಮೂಡಿಗೆರೆಗೆ ಹೋಗಿ ಬಂದಿದ್ದೆ. ಲಾಸ್ಟ್ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ನೋಡಿ, ತುರುವೇಕೆರೆಗೆ ಬಂದ್ವಿ. ತುರುವೇಕೆರೆಯಲ್ಲಂತೂ ತುಂಬ ಚೆನ್ನಾಗಿ ನೀರೆಲ್ಲ ಹೋಗ್ತಾಯಿತ್ತು. ಈ ಟೈಮಲ್ಲಂತೂ ಅಲ್ಲಿ ಹೇಳೋದೇ ಬೇಡ, ನೀರೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫಿಶ್ಶು ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಹೊರಟ್ವಿ. TB ಕ್ರಾಸಿಗೆ ಬಂದ್ವಿ. ಅಲ್ಲಿ ನಮ್ಮನೆಯವರು ನಾವು ರೈಟ್ ಸೈಡ್ಗೆ ಹೋಗ್ಬೇಕಿತ್ತು. ಸ್ಟ್ರೇಟ್ ರೋಡಲ್ಲಿ ಕರ್ಕೊಂಡೋದ್ರು. ಇಲ್ಲೋದ್ರೆ ನಾವು ಬೇಗ ಹೋಗ್ತೀವಿ, ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ಕರ್ಕೊಂಡೋದ್ರು. ನೋಡಿ ಯಾವ ರೋಡಲ್ಲಿ ಕರ್ಕೊಂಡೋಗಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಹಾಳಾಗಿದೆ ರೋಡು. ಒಂದು 7-8 ಕಿಲೋಮೀಟ್ರು ಹೋಗೋವರೆಗೂ ಇದೇ ಥರನೇ ಇದೆ ರೋಡು. ತುಂಬ ಚೆನ್ನಾಗೈತೆ ರೋಡು ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿ ನೋಡಿದ್ರೆ ಈ ಗತಿ ಆಗೋಗಿತ್ತು ರೋಡು. ಈ ರೋಡಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಬಂದುಬಿಟ್ಟಿದ್ವಿ ಅಂತ ಹೇಳಿ ಹೋದ್ವಿ. ನೆಕ್ಸ್ಟು ನೋಡಿ, ನಾವು ಬಂದಿದ್ದು ಹಟ್ಟಿಲಕ್ಕಮ್ಮ ದೇವಿ ದೇವಸ್ಥಾನಕ್ಕೆ. ಅಲ್ಲಿ ದೇವಸ್ಥಾನದೊಳಗಡೆ ಹೋದ್ವಿ. ಇವತ್ತು ನಾನು ಅಂದ್ಕೊಂಡೆ ಹಬ್ಬ ರಶ್ ಇರುತ್ತೆ ಅಂತ, ಆದರೆ ಅಷ್ಟೇನು ರಶ್ ಇರಲಿಲ್ಲ. ಅಲ್ಲಿ ತುಂಬಾ ಕಡಿಮೆ ಜನನೇ ಇದ್ದರು. ಆಮೇಲೆ ರಶ್ ಆಗಿತ್ತು ಅನಿಸುತ್ತೆ. ನಾವು ಹೋಗಿದ್ದು ಬೇಗನೆ ಹೋಗಿದ್ವಲ್ವ, ಹಂಗಾಗಿ ರಶ್ ಇರಲಿಲ್ಲ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಚೆ ಬಂದ್ವಿ ಮುಗಿಸ್ಕೊಂಡು, ಬೇಗನೆ ಮುಗಿಸ್ಕೊಂಡು ಬಂದ್ವಿ. ಎಲ್ಲೂ ಲೇಟ್ ಆಗಲಿಲ್ಲ. ನನ್ನ ಮಗಳು ಬಳೆ ಕೇಳ್ತಾ ಇದ್ಲು. ಅಲ್ಲಿ ಒಂದು ಅಜ್ಜಿ ಇಟ್ಕೊಂಡಿದ್ರು. ಆ ಬಳೆ ಹಾಕಿಸ್ಕೊತೀನಿ ಅಂತ ಹೇಳಿ ಹಠ ಮಾಡ್ತಿದ್ಲಲ್ಲ, ಹಾಗಾಗಿ ಅವಳಿಗೆ ಅಲ್ಲಿ ಬಳೆ ಹಾಕಿಸ್ಕೊಂಡು ಕರ್ಕೊಂಡು ಬಂದ್ವಿ. ನಾವೇನು ಎಲ್ಲೂ ಲೇಟ್ ಮಾಡಲಿಲ್ಲ. ಅವ್ರಿಗೆ ಕುಣಿಗಲ್ಗೆ ಹೋಗೋದಿತ್ತು ಅರ್ಜೆಂಟ್ ನಮ್ಮನೆಯವ್ರಿಗೆ. ಹಾಗಾಗಿ ಎಲ್ಲೂ ಲೇಟ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅವಳಿಗೆ ಮೇಕೆ ಕುರಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಪಾಪು ಅಂತೇಳಿ ಮಾತಾಡ್ಸ್ಕೊಂಡು ನಿಂತ್ಕೊಂಡು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅದೇ ರೋಡಲ್ಲಿ ಜಲದಗಿರಿ ಅಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ಹೆಂಗೂ ಅದೇ ರೂಟಲ್ಲೇ ಹೋದ್ವಲ್ವ, ಅಲ್ಲಿಗೂ ಹೋಗಿದ್ವಿ. ಇಲ್ಲಿಗೂ ಹೋಗ್ಬಿಟ್ಟು ಹೋಗೋಣ ಅಂಥೇಳಿ ಅಲ್ಲಿಗೂ ಕೂಡ ಹೋದ್ವಿ. ಅಲ್ಲೂ ಕೂಡ ಏನಂತ ರಶ್ ಇರಲಿಲ್ಲ. ಅಲ್ಲಿ ಲಾಸ್ಟ್ ಟೈಮ್ ಹೋದಾಗ ನಾವು ತುಂಬ ಅಂದರೆ ತುಂಬ ರಶ್ ಇತ್ತು. 1.5 ಅವರ್ ಮೇಲೆ ಆಗಿತ್ತು ಲಾಸ್ಟ್ ಟೈಮ್ ಹೋದಾಗ. ಬಟ್ ಈ ಸಲ ಹಬ್ಬ ಅಂತ ನಾನು ರಶ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಬ್ಬ ಅಂತಲೇ ಇಲ್ಲಿ ಕಡಿಮೆ ರಶ್ ಇತ್ತು ಅನಿಸುತ್ತೆ. ಎಲ್ಲರೂ ಹಬ್ಬ ಅದು ಇದು ಅಂತೇಳಿ ಬಂದಿರಲಿಲ್ಲ ಅನಿಸುತ್ತೆ. ರಶ್ ಕಡಿಮೆನೇ ಇತ್ತು. ಅಲ್ಲೂ ಕೂಡ ನಾವು ಬೇಗನೆ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲೂ ಒಳಗಡೆ ಏನು ಲೇಟ್ ಆಗಲಿಲ್ಲ. ತುಂಬ ಏನು ರಶ್ ಇರಲಿಲ್ಲ. ಮುಗಿಸ್ಕೊಂಡು ಬಂದ್ವಿ. ಅಮ್ಮ ನಾನು ಎಲ್ಲ ಬಂದ್ವಿ. ನನ್ನ ಮಗಳನ್ನ ಹಿಡಿಯೋದು ಅರ್ಧ ಕೆಲಸ ಆಗೋಗುತ್ತೆ. ಅವಳನ್ನು ಹಿಡ್ಕೊಂಡು ಬೇಗನೆ ದರ್ಶನ ಆಯಿತು. ಮುಗಿಸ್ಕೊಂಡು ಬಂದ್ವಿ. ನೋಡಿ ಅವಳು ಎಷ್ಟು ಆಡ್ತಾ ಇದ್ದಾಳೆ ಅಂತ. ನೆಕ್ಸ್ಟು ನಾವು ಹೋಗಿದ್ದು
ಯಡಿಯೂರು ರೂಟಲ್ಲಿ. ಬಟ್ ಯಡಿಯೂರು ದೇವಸ್ಥಾನಕ್ಕೆ ನಾವು ಹೋಗಲಿಲ್ಲ. ಮುಂದೆ ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಆ ಟೈಮಿಂಗ್ಸಿಗೆ ರೀಚ್ ಆಗಬೇಕಿತ್ತು ಅಂತೇಳಿ ನಮ್ಮ ಮನೆಯವರು ಬರುವಾಗ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ. ಯಡಿಯೂರು ತುಂಬ ಸಲ ಹೋಗಿದ್ದೀವಲ್ವ, ಹಾಗಾಗಿ ನಾವು ಯಡಿಯೂರು ದೇವಸ್ಥಾನಕ್ಕೆ ಹೋಗಲಿಲ್ಲ. ನಾವು ಕುಣಿಗಲ್ ಕಡೆನೇ ಹೊರಟ್ವಿ. ಅಲ್ಲಿ ಬೇಗ ಕೆಲಸ ಇನ್ ಟೈಮ್ಗೆ ಹೋಗಬೇಕು, ಲೇಟ್ ಆದರೆ ಅವ್ರು ಸಿಗೋಲ್ಲ, ಯಾರೋ ಸಿಗಬೇಕಿತ್ತಂತೆ. ಹಾಗಾಗಿ ನಾವು ಕುಣಿಗಲ್ಗೆ ಹೋದ್ವಿ. ನೋಡಿ ಇದೆ ಕುಣಿಗಲ್ಲು. ನಾನು ತುಂಬ ಸಲ ಏನು ಬಂದಿಲ್ಲ, ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಕುಣಿಗಲ್ಗೆ ಹೋಗಿದ್ದಿದ್ದು. ನೋಡಿ ಕುಣಿಗಲಲ್ಲಿ ನಾವು ಐಬಿಗೆ ಹೋಗಬೇಕಿತ್ತು, ಅಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮ ಮನೆಯವ್ರಿಗೆ. ಹಾಗಾಗಿ ಐಬಿಗೆಲ್ಲ ಹೋದ್ವಿ. ಅಲ್ಲಿ ನಮ್ಮ ಮನೆಯವರು ಯಾರ ಹತ್ರನೋ ಮಾತಾಡ್ಕೊಂಬರ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳೋದ್ರು. ಅಷ್ಟರಲ್ಲಿ ನನ್ನ ಮಗಳನ್ನು ಹಿಡಿಯೋ ಅಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ಅದು ಫ್ರೀ ಇತ್ತು ಜಾಗ, ತುಂಬ ಚೆನ್ನಾಗಿತ್ತು ಅಲ್ಲಿ ವೆದರು ಕೂಡ. ಆದರೆ ಮಳೆ ಬಂದಿರೋದ್ರಿಂದ ಅಲ್ಲಿ ತುಂಬ ಎಲ್ಲ ಇದಾಗಿತ್ತು. ಅವಳು ಹಿಡಿಯೋ ಅಷ್ಟರಲ್ಲಿ ನಮಗೆ ಸಾಕಾಗೋಯ್ತು. ನಮ್ಮಮ್ಮಂಗೂ ನನಗೂ ಇಬ್ಬರೂ ಹಂಗೆ ಓಡಾಡಿಸ್ತಿದ್ದಾಳೆ ಅವಳು. ಹಾಗೆ ನಮ್ಮನೆಯವ್ರು ಬರೋವರೆಗೂ ಟೈಮ್ ಪಾಸ್ ಮಾಡಬೇಕಲ್ವ, ಹಾಗಾಗಿ ನಾವು ಅವಳನ್ನ ಆಟ ಆಡಿಸ್ಕೊಂಡು ಇದ್ವಿ. ಅಷ್ಟರಲ್ಲಿ ನಮ್ಮನೆಯವರು ಮುಗೀತು ಕೆಲಸ ಅಂತೇಳಿ ಬಂದರು. ನೆಕ್ಸ್ಟು ನಾವು ಹೊರಟಿದ್ದೆ ಬಿದನಗೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಕುಣಿಗಲ್ಲಿನ ಟೌನಿಂದ ಹತ್ತಿರನೇ ಹೋದ್ವಿ. ನೋಡಿ ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನ. ನೋಡ್ತಾ ಇದ್ದರೆ ದೂರದಿಂದನೇ ಹತ್ತಿರನೇ ಇದೆಯೇನೋ ಅಂತ ಅನಿಸುತ್ತೆ, ಬಟ್ ತುಂಬ ದೂರನೇ ಹೋಗಬೇಕು, ಒಂದು 2 ಕಿಲೋಮೀಟರ್ಸ್ ಹೋಗಬೇಕು ಅನಿಸುತ್ತೆ. ಇಲ್ಲೇ ಇದೆಯೇನೋ, ಇಲ್ಲೇ ಸಿಗ್ತಾ ಅನಿಸುತ್ತೆ, ಬಟ್ ತುಂಬ ದೂರನೇ ಆಗುತ್ತೆ. ಅದು ವಿಗ್ರಹ ತುಂಬ ಎತ್ತರ ಇದೆಯಲ್ಲ, ಹಂಗಾಗೇನೋ ಹಂಗೆ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ವಿಗ್ರಹ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. 161 ಅಡಿ ಅಂತೆ. ವಿಶ್ವವಿಖ್ಯಾತ ಅಂದರೆ ವಿಶ್ವದಲ್ಲೇ ಅತಿ ಎತ್ತರ ವಿಗ್ರಹ ಅಂತ ಏನೋಲ್ಲ ಹಾಕಿದ್ರು. ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನನ್ನ ಮಗಳು ಕಬ್ಬಿನ ಜ್ಯೂಸ್ ನೋಡಿಬಿಟ್ಲು. ಅವಳಿಗೆ ಅದು ಆಲ್ ಟೈಮ್ ಫೇವ್ರೇಟು. ಎಲ್ಲಿ ನೋಡಿದ್ರೂ ಕೊಡಿಸೋವರೆಗೂ ಬಿಡಲ್ಲ. ಹಂಗಾಗಿ ಅಳ್ತಾ ನಿಂತ್ಕೊಂಡಿದ್ಲು. ಬಂದ ಕುಡಿಯೋಣ ಬಾ ಅಂದ್ರೂ ಕೇಳಲಿಲ್ಲ ಅವಳು. ಹಂಗಾಗಿ ಅವಳಿಗೂ ಜ್ಯೂಸೆಲ್ಲ ಕುಡಿಸ್ಕೊಂಡು ಸಮಾಧಾನ ಮಾಡಿಸ್ಕೊಂಡು ಕರ್ಕೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂಥೇಳಿ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಇದೆ ಎಂಟ್ರೆನ್ಸು. ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಬಟ್ ಅಲ್ಲೂ ಏನೋ ಅಷ್ಟು ರಶ್ ಇರಲಿಲ್ಲ, ಜನ ಏನಿರಲಿಲ್ಲ. ನಮ್ಮಮ್ಮ ಲಾಸ್ಟ್ ಟೈಮು ಒಂದು ಸಲ ಹೋಗಿ ಬಂದಿದ್ದರು, ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಅಮ್ಮ ಜನ ಇದ್ದರು, ತುಂಬ ರಶ್ ಇತ್ತು. ನಾವು ಹೋದಾಗ ಲೇಟಾಗುತ್ತೆ, ಬೇಗ ಬನ್ನಿರಿ ಒಳಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದರು. ಬಟ್ ಅಲ್ಲೂ ಏನು ರಶ್ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಇಲ್ಲಿ ಗೋಶಾಲೆನೂ ಇತ್ತು. ನನ್ನ ಮಗಳಿಗೆ ಬೇರೆ ಅಂಬಾ ಅಂತ ಇಷ್ಟಪಡ್ತಾಳಲ್ವ, ಹಾಗಾಗಿ ಅದನ್ನು ತೋರಿಸ್ಕೊಂಡು ಅವಳನ್ನ ಆಟಾಡಿಸ್ಕೊಂಡು ಒಳಗಡೆ ಹೋಗೋಣ ದರ್ಶನಕ್ಕೆ ಅಂತೇಳಿ ಹೋದ್ವಿ. ಖಾಲಿನೇ ಇತ್ತಲ್ವ, ಹಂಗಾಗಿ ಫ್ರೀಯಾಗಿ ನೀಟಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿ ಶನಿ ಮಹಾದೇವ್ರ ದೇವಸ್ಥಾನ ಇದೆ ಅಂತೆ, ಅದಕ್ಕೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರೋ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಒಂದು ಚೆನ್ನಾಗಿತ್ತು ಇದು ಸೀನರಿ. ಆನೆ ಸ್ಟ್ಯಾಚು ಥರ ಏನೋ ಮಾಡಿದರು. ಇಲ್ಲೆಲ್ಲರೂ ಫೋಟೋಸ್ ತೊಗೋತಾಯಿದ್ರು. ಚೆನ್ನಾಗಿತ್ತು, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಇಲ್ಲಿ ನನ್ನ ಮಗಳು ಅಂತ ಅಂದ್ಕೊಂಡು ಆಟ ಆಡ್ತಾ ನಿಂತ್ಕೊಂಡ್ಲು ಅಲ್ಲಿ ಸ್ವಲ್ಪ ಹೊತ್ತು. ಚೆನ್ನಾಗಿದೆ, ಇದನ್ನು ಸೀನರಿ ಚೆನ್ನಾಗಿ ಮಾಡಿದ್ದಾರೆ, ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ರಿಯಲ್ ಆನೆ ಅನ್ನೋ ಥರನೇ ಇದೆ ಇಲ್ಲಿ. ನನ್ನ ಮಗಳಿಗೂ ತೋರಿಸ್ಕೊಂಡು ಹಂಗೆ ದರ್ಶನ ಮಾಡೋಣ ಅಂಥೇಳಿ ಬಂದ್ವಿ. ಇದು ಶನಿ ಮಹಾದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕೆ ದಾರಿ ಮಾಡಿದ್ದಾರೆ. ಚೆನ್ನಾಗಿದೆ ಅದೂ ಕೂಡ ದೇವಸ್ಥಾನ, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ನೋಡಿ ಇದೇ ಶನಿ ಮಹಾದೇವ್ರ ದೇವಸ್ಥಾನ. ಇದಾದಮೇಲೆ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಶನಿ ಮಹಾದೇವ್ರ ದೇವಸ್ಥಾನ. ಅದು ಈ ಕಡೆ ಬಾಗಿಲು ಮಾಡಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ರ ಹಿಂಭಾಗಕ್ಕೆ ಬರುತ್ತೆ. ಒಳಗಡೆ ಎಲ್ಲ ಹೋದ್ವಿ. ಒಳಗಡೆ ಎಲ್ಲ ಹೋಗಿ ನಾವು ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಸುತ್ತ ಒಂದು ರೌಂಡ್ ಹಾಕೋ ಥರ ಮಾಡಿದ್ದಾರೆ. ಇಲ್ಲಿ ನವಗ್ರಹಗಳನ್ನೆಲ್ಲ ದೇವಸ್ಥಾನ ಥರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಫೋಟೋಸ್ಗೆ ಅದಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಇದು ದೇವಸ್ಥಾನದ ಎಂಟ್ರೆನ್ಸು. ಅಲ್ಲಿ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡಲಿಲ್ಲ. ದರ್ಶನ ಮುಗಿಸ್ಕೊಂಡು ನಾವು ಬಂದ್ವಿ. ಈ ಕಡೆ ಇಲ್ಲಿ ಒಂದು ಪಾಪು ಇತ್ತು. ನನ್ನ ಮಗಳು ಪಾಪು ಅಂತೇಳಿ ಖುಷಿ ಪಡ್ತಾ ಇದ್ಲು. ನಮ್ಮಮ್ಮ ಪಾಪು ಎತ್ಕೊಂಡ ತಕ್ಷಣ ಅವಳಿಗೆ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳಿ ಹೇಳ್ತಾ ಕುತ್ಕೊಂಡಿದ್ಲು. ಕೊನೆಗೆ ಪಾಪುನ ಇಳಿಸಿದ್ರು ಅಮ್ಮ. ಅವಳು ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ನೆಕ್ಸ್ಟ್ ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಟ್ವಿ. ಅವಳು ಹಂಗೆ ಪಾಪು ಜೊತೆ ಆಟ ಆಡೋ ಅಂಥ ಇದು ಖುಷಿ ಅವಳಿಗೆ. ಪಾಪುನು ಚೆನ್ನಾಗಿ ಆಟ ಆಡ್ತಾಯಿತ್ತು, ಖುಷಿಯಾಗಿದ್ರು, ಆಟ ಆಡ್ಕೊಂಡ್ರು. ನೆಕ್ಸ್ಟು ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೊರಗಡೆ ಬಂದ್ವಿ. ಇಲ್ಲಿಂದ ಹೊರಗಡೆ ಹೋಗಿ ಲೆಫ್ಟಿಗೆ ಹೋದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ವಿಡಿಯೋ ಶೂಟೆಲ್ಲ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ ಅಲ್ಲಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಎಂಟ್ರೆನ್ಸು.
ಅಲ್ಲಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಮೇಲ್ಗಡೆ ಸ್ಟ್ಯಾಚು ಹತ್ರ ಹೋಗೋಕ್ಕೆ 10 ರೂಪಾಯಿ ಟಿಕೆಟ್ ಏನೋ ಇತ್ತು. ಬಟ್ ನನಗೆ ಅನ್ನಿಸ್ತು ಅಲ್ಲಿಗಿಂತ ಕೆಳಗಡೆನೇ ಚೆನ್ನಾಗಿ ಕಾಣಿಸುತ್ತೆ ವಿಗ್ರಹ ಅಂತ. ಮೇಲ್ಗಡೆ ಹೋದರೆ ನಮಗೆ ಏನಂತ ಕ್ಯೂರಿಯಾಸಿಟಿ ಅಂತ ಏನಿಲ್ಲ, ಅಲ್ಲೇನು ನೋಡೋಂಥದ್ದು ಏನೂ ಇಲ್ಲ, ಅಲ್ಲಿ ಕಾಣಿಸೋದು ಇಲ್ಲ ನೀಟಾಗಿ. ಇದು ಒಂದು ಕಡೆ ಮಾತ್ರ ಫೋಟೋಗೆಲ್ಲ ಚೆನ್ನಾಗಿದೆ. ನನ್ನ ಮಗಳು ಅಮ್ಮ ಇಬ್ಬರು ಕೂತಿದ್ರು. ಇಲ್ಲಿ ಒಂದು ಕಡೆ ಫೋಟೋ ತಕ್ಕೊಂಡು ಆಚೆ ಬಂದು ನಾವು ಕೂಡ ಹೊರಟ್ವಿ ಅಲ್ಲಿಂದ. ನೆಕ್ಸ್ಟು ನಮ್ಮನೆಯವರು ಸಾಕು ಊರಿಗೆ ಹೋಗೋಣ ಅಂತ ಅಂತಿದ್ರು. ಅಮ್ಮ ಗೌಡ್ಗೆರೆಗೂ ಲಾಸ್ಟ್ ಟೈಮ್ ಅಮ್ಮ ಗೌಡ್ಗೆರೆಗೆ ಮತ್ತು ಇಲ್ಲಿಗೆ 2 ಕಡೆನೂ ಹೋಗಿ ಬಂದಿದ್ರಂತೆ. ಅಲ್ಲಿ ಚೆನ್ನಾಗಿದೆ, ಹತ್ರ ಬಂದಿದ್ದೀವಿ ಹೋಗೋಣ ಅಂತಂದರು. ಹಾಗಾಗಿ ನಾವು ಗೌಡ್ಗೆರೆಗೆ ಹೋಗೋಣ ಅಂಥೇಳಿ ಹುಲಿಯೂರು ದುರ್ಗ ರೂಟಲ್ಲಿ ಹೋಗ್ಬೇಕಂತೆ ಅಲ್ಲಿಗೆ. ನಂಗೆ ಗೊತ್ತಿರಲಿಲ್ಲ. ಹುಲಿಯೂರು ದುರ್ಗ ರೂಟಲ್ಲಿ ಹೋದ್ವಿ ಅಲ್ಲಿಗೆ ರೀಚ್ ಆದ್ವಿ ನಾವು ಗೌಡ್ಗೆರೆಗೆ. ಇಲ್ಲಿ ಸ್ವಲ್ಪ ರಶ್ ಇತ್ತು. ಚಾಮುಂಡೇಶ್ವರಿ ದೇವಸ್ಥಾನ, ತುಂಬ ಜನನೇ ಇದ್ದರು ಇಲ್ಲಿ. ಹೋದ್ವಿ, ಅಲ್ಲಿ ನೋಡಿ ತುಂಬ ಜನ ಇದ್ದಾರೆ. ಈ ಕಡೆ ಲೆಫ್ಟಲ್ಲಿರೋದು ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ದೇವಿ ಸ್ಟ್ಯಾಚ್ಯೂ ಹತ್ರ ಹೋಗಬೇಕು. ಅಲ್ಲಿ ಕ್ಯೂ ಸಿಸ್ಟಮ್ ಇದೆ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಇಲ್ಲಿ ಸ್ಟ್ಯಾಚ್ಯೂ ಹತ್ರ ಬಂದ್ವಿ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದನೋ ಏನೋ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ವಾ, ಹಂಗಾಗಿ ತುಂಬ ರಶ್ ಇತ್ತು. ಎಲ್ಲ ಕಡೆನೂ ರಶ್, ಎಲ್ಲಿ ನೋಡಿದ್ರೂ ಗಾಡಿಗಳು, ಎಲ್ಲಿ ನೋಡಿದ್ರೂ ಜನ. ಇದೆಲ್ಲ ತೆಂಗಿನಕಾಯಿ ಹರಕೆ ಕಾಯಿ ಕಟ್ತಾರಂತೆ. ನಾನಿಲ್ಲಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಲ್ವ, ನನಗೇನು ಇಷ್ಟೊಂದು ಕಾಯಿಲೆ ಇದೆ ಅಂತ ನೋಡ್ತಾ ಇದ್ವಿ. ಅಲ್ಲಿ ಯಾರೋ ಹೇಳ್ತಾಯಿದ್ರು ಹರಕೆ ಕಾಯಿದು 9 ಸುತ್ತು ಪ್ರದಕ್ಷಿಣೆ ಏನೋ ಮಾಡಿ ತೆಂಗಿನಕಾಯಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅಂತ ಎಲ್ಲ ಹೇಳ್ತಾಯಿದ್ರು. ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ಆ ಥರ ಅನ್ನಿಸ್ತಿರ್ಬೋದು, ಬಟ್ ಡೈರೆಕ್ಟಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಅದು ಸ್ಟ್ಯಾಚ್ಯೂ ಇದೆಯಲ್ಲ ಚಾಮುಂಡೇಶ್ವರಿದು, ಅದಂತೂ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಉಪ್ಪಿಂದು ಏನೋ ಹಾಕಿದ್ರು, ಉಪ್ಪಲ್ಲಿ ಏನೋ ಹರಕೆ ಮಾಡ್ಕೊಂಡಿರ್ತಾರಂತೆ, ಅದನ್ನು ಹಾಕ್ತಾರಂತೆ. ಉಪ್ಪಿನ ರಾಶಿ ಎಲ್ಲ ಇತ್ತು ಅಲ್ಲಿ. ತುಂಬ ಜನ ಅವರವ್ರ ಹರಕೆ ಎಲ್ಲ ತೀರಿಸ್ತಾ ಇದ್ರು. ಚೆನ್ನಾಗಿತ್ತು, ವ್ಯವಸ್ಥಿತವಾಗಿ ಮಾಡಿದರು. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಟ್ ದೇವಸ್ಥಾನದಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡಿ ಎಷ್ಟು ರಶ್ ಇದೆ ಅಂತ, ತುಂಬ ರಶ್ ಇತ್ತು. ನಾವೂ ಅಲ್ಲೆಲ್ಲ ನೋಡಿಕೊಂಡು ಪಕ್ಕದಲ್ಲೇ ಇಲ್ಲಿ ಬಸವಣ್ಣ ಇದೆ. ಬಸವಣ್ಣನ ದೇವಸ್ಥಾನದೊಳಗಡೆ ಬಸವಣ್ಣ ಇತ್ತು. ಚಿಕ್ಕರಸಿನಕೆರೆ ಬಸವಣ್ಣ ಎಲ್ಲ ಇದೆಯಲ್ಲ, ಆ ಥರ ಇಲ್ಲಿ ಒಂದು ಬಸವಣ್ಣ ಇತ್ತು. ಅಲ್ಲಿ ಹೋಗಿ ಬಸವಣ್ಣಂಗೆ ನಮಸ್ಕಾರ ಮಾಡಿಕೊಂಡು ನನ್ನ ಮಗಳಿಗೂ ಎಲ್ಲ ತೋರಿಸ್ಕೊಂಡು ಬರೋಣ ಅಂಥೇಳಿ ನಾವು ಒಳಗಡೆ ಹೋಗಿ ಬಸವಣ್ಣನ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲೂ ಕೂಡ ಏನೋ ಅಂದ್ಕೊಂಡಿರೋರೆಲ್ಲ ದುಡ್ಡನ್ನ ಬಸವಣ್ಣಂಗೆ ಕಟ್ತಾರಂತೆ, ಆ ಥರ ಎಲ್ಲ ಕಟ್ಟಿದ್ರು. ಅಲ್ಲೂ ದರ್ಶನ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಕೂಡ ಇತ್ತು. ಅಲ್ಲಿ ಊಟ ಮಾಡೋಣ ಅಂತೇಳಿ ಊಟದ ಇದ್ರ ಕಡೆ ಹಾಲ್ ಕಡೆ ಹೋದ್ವಿ. ಅಲ್ಲಿ ಹೊರಗಡೆ ಈ ಥರ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇದು ಕೋಟ್ಸು ಎಲ್ಲ ಚೆನ್ನಾಗಿತ್ತು. ಅನ್ನ ವೇಸ್ಟ್ ಮಾಡಬೇಡಿ ಅಂತೆಲ್ಲ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಇದು ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ. ಅದು ಊಟದ ಹಾಲ್ ಮುಂಭಾಗನೇ ಇದೆ. ಇದು ಊಟ ಎಲ್ಲ ವೇಸ್ಟ್ ಮಾಡಬೇಡಿ ಅಂತ ಕೋಟ್ಸ್ ಎಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಮಾಡೆಲ್ಸ್ ಎಲ್ಲ ಮಾಡಿದ್ದಾರೆ ನೋಡಿ, ಹಾಕಿದ್ದಾರೆ. ಅನ್ನನ ವೇಸ್ಟ್ ಮಾಡಬೇಡಿ ಅಂತೆಲ್ಲ ಹಾಕಿದ್ದಾರೆ. ಇದನ್ನೆಲ್ಲ ನೋಡ್ಕೊಂಡ್ವಿ, ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನೆಕ್ಸ್ಟ್ ಊಟದ ಹಾಲಿಗೆ ಬಂದ್ವಿ. ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಊಟ. ಅಷ್ಟು ಜನಕ್ಕೂ ಇಲ್ಲಿ 24 ಅವರ್ಸು ಊಟ ಹಾಕ್ತಾರಂತೆ. ಪಾಯಸ, ಅನ್ನ, ಸಾಂಬಾರೆಲ್ಲ ಹಾಕಿದ್ರು, ಚೆನ್ನಾಗಿತ್ತು. 24 ಅವರ್ಸು ಎನಿ ಟೈಮ್ ಇಲ್ಲಿ ಊಟ ನಡೀತಾನೆ ಇರುತ್ತಂತೆ ಡೈಲಿ. ತುಂಬ ಚೆನ್ನಾಗಿತ್ತು. ನಾವು ಇಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಊರ ಕಡೆ ಹೊರಟ್ವಿ. ನಾವು ಮತ್ತೆ ಯಾವ ರೂಟಲ್ಲಿ ಹೋಗಿದ್ವೋ ಮತ್ತು ಅದೇ ರೂಟಲ್ಲೇ ವಾಪಸ್ ಬಂದ್ವಿ. ಅದು ಮದ್ದೂರಿಗೇನೋ ಹತ್ತಿರ ಅನಿಸುತ್ತೆ. ನಾವು ಕುಣಿಗಲ್ ರೂಟಿಗೆ ಮತ್ತೆ ವಾಪಸ್ ಬಂದ್ವಿ. ನೋಡಿ, ಯಡಿಯೂರಿಗೇನು ಹೋಗೋಕ್ಕೆ ಹೋಗಲಿಲ್ಲ. ಮತ್ತು ನಾವು ನಮ್ಮ ಊರ ಕಡೆ ಬಂದ್ವಿ. ಟಿ ಬಿ ಕ್ರಾಸ್ ಕಡೆ ಬಂದ್ವಿ. ಮಳೆ ಶುರು ಆಗೋಯ್ತು ಅಷ್ಟರಲ್ಲಿ. ಹೆಂಗೆ ಅಂದರೆ ಮಳೆ ಸ್ವಲ್ಪ ದೂರ ಮಳೆ ಇರ್ತಿತ್ತು, ಇನ್ನು ಸ್ವಲ್ಪ ದೂರ ಫುಲ್ ಮಳೆನೇ ಇರ್ತಿರ್ಲಿಲ್ಲ, ಫುಲ್ ಡ್ರೈ ಆಗೋಗಿತ್ತಿತ್ತು. ನೋಡಿ, ಟಿ ಬಿ ಕ್ರಾಸಲ್ಲಿ ಫುಲ್ ಮಳೆ ಬರ್ತಿತ್ತ. ಮತ್ತು ತುರುವೇಕೆರೆ ಕಡೆ ಮುಂದೆ ಬಂದರೆ ಸ್ವಲ್ಪನೂ ಮಳೆ ಇರಲಿಲ್ಲ. ನನ್ನ ಮಗಳು ಹಂಗೆ ನಿದ್ದೆ ಮಾಡೋ ಮೂಡಲ್ಲಿ ಇದ್ಲು, ಹಂಗೆ ಆಟ ಆಡ್ಕೊಂಡು ಅವಳು ನಿದ್ದೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಮತ್ತೆ ಮಳೆ ಜೋರಾಗೇ ಹೋಯ್ತು. ಮತ್ತು ತುರುವೇಕೆರೆಗೆ ಬಂದ್ವಿ. ಅಲ್ಲೂ ಇನ್ನೂ ಜೋರಾಗ್ತಾನೇ ಇತ್ತು ಮಳೆ. ತುಂಬ ಅಂದರೆ ತುಂಬ ಬರ್ತಾಯಿತ್ತು ಮಳೆ. ರೋಡಲ್ಲೆಲ್ಲ ನೀರು, ಅಷ್ಟು ಮಳೆ ಇತ್ತು. ನಾವು ಅದೇ ರೋಡಲ್ಲೇ ಬಂದ್ವಿ. ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಅವತ್ತು ಇದರಲ್ಲಿ ಬಾಣಸಂದ್ರದಲ್ಲಿ ಟ್ರೈನು ಹೋಗ್ತಾಯಿತ್ತು, ಮಳೆ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು ವೆದರು ಎಲ್ಲ ಸಖತ್ತಾಗಿತ್ತು. ಆ ಮಳೇಲಿ ಜರ್ನಿ ನನಗೆ ಸಖತ್ ಇಷ್ಟ. ಮಳೇಲಿ ಜರ್ನಿ ಮಾಡೋದು ಅಂದರೆ ತುಂಬಾ ಇಷ್ಟ. ಚೆನ್ನಾಗಿತ್ತು. ತುಂಬಾ ಮಳೆ ಬರ್ತಾಯಿತ್ತು, ಎಲ್ಲ ಕಡೆನೂ ಬರ್ತಾನೇ ಇತ್ತು.
ಸ್ವಲ್ಪ ಹೊತ್ತಿರೋದು, ಸ್ವಲ್ಪ ಹೊತ್ತು ಹೋಗೋದು. ಟೀ ಕುಡಿಯೋಕ್ಕೂ ಕೂಡ ಎಲ್ಲೂ ನಿಲ್ಸೋಕ್ಕೆ ಆಗಲೇ ಇಲ್ಲ, ಅಷ್ಟು ಚೆನ್ನಾಗಿ ಜೋರಾಗಿ ಮಳೆ ಬರ್ತಾಯಿತ್ತು. ನಾವು ಕೆ ಬಿ ಕ್ರಾಸ್ ಕಡೆ ಬಂದ್ವಿ, ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ, ಟೀ ಕಾಫಿಗೂ ನಿಲ್ಸೋಕ್ಕಾಗಲೇ ಇಲ್ಲ. ಮನೆಗೆ ಹೋಗ್ಬಿಡೋಣ ಒಟ್ಟಿಗೆ ಅಂತೇಳಿ ಮನೆಗೆ ಹೊರಟ್ವಿ. ಮತ್ತು ಕೆ ಬಿ ಕ್ರಾಸು ಹಟ್ಟಣದಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಅವರು ಮನೇಲೆ ಹಸು ಎಲ್ಲ ಸಾಕಿದ್ದಾರೆ. ಅವರು ಹಾಲು ಮೊಸರು ಎಲ್ಲ ಐತೆ ತೊಗೊಂಡೋಗಿ ಅಂತ ಹೇಳಿದರು. ಹಾಗಾಗಿ ಹಟ್ಟಣದಲ್ಲಿ ಗಾಡಿ ನಿಲ್ಸಿದ್ವಿ. ಅವರು ನಮ್ಮ ಶರತ್ ಹತ್ರ ಎಲ್ಲ ಕೊಟ್ಟು ಕಳಿಸಿದ್ರು ಆಂಟಿನೂ. ಹಾಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟು ಇಸ್ಕೊಂಡು ಹೋಗೋಣ ಅಂತೇಳಿ ಮನೆಗೇನು ಹೋಗಲಿಲ್ಲ, ಅವನೇ ತಗೊಂಬಂದು ಕೊಟ್ಟ. ಅಲ್ಲಿಗೆ ಅವನ ಹತ್ರ ಹಾಲು ಮೊಸರು ಎಲ್ಲ ಇಸ್ಕೊಂಡು ಮನೆ ಕಡೆ ನಾವು ಹೊರಟ್ವಿ. ನಮ್ಮ ರೋಡಲ್ಲಿ ಫುಲ್ ಮನೆಗೆ ಬರೋವರೆಗೂ ಅಪ್ ಟು ಕೆ ಬಿ ಕ್ರಾಸಿಂದ ಚಿಕ್ಕನಾಯಕನಹಳ್ಳಿವರೆಗೂ ಪೂರ್ತಿ ಮಳೆನೇ ಬರ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಇದರಲ್ಲಿ ನಮ್ಮೂರ್ದು ಫುಲ್ ವಿಡಿಯೋ ಇದೆ. ನಮ್ಮೂರ್ದು ನೆಕ್ಸ್ಟು ಇನ್ನೊಂದು ಸಲ ಯಾವಾಗಾದರೂ ನಮ್ಮೂರು ಡೀಟೇಲಾಗಿ ನಾನು ವಿಡಿಯೋ ಮಾಡ್ತೀನಿ. ಎಲ್ರಿಗೂ ಅವ್ರವ್ರ ಇಷ್ಟನೇ ಅಲ್ವಾ, ಹಾಗೆ ನನಗೆ ನಮ್ಮೂರಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಇಷ್ಟ. ಎಲ್ಲಿಗೆ ಹೋಗಲಿ, ನಾವು ಎಲ್ಲಿಂದ ಎಲ್ಲಿಗೆ ಹೋಗಲಿ ನಮ್ಮೂರು ನಮಗೆ ಇಷ್ಟ ಅಲ್ವಾ, ಎಲ್ರಿಗೂ ಹಂಗೆ ಇರುತ್ತೆ. ಆದರೆ ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ನನಗೆ ನಮ್ಮೂರೇ ಕಂಫರ್ಟು, ನಮ್ಮ ಮನೆಯೇ ಕಂಫರ್ಟು. ಎಲ್ಲಿಗೆ ಹೋದರೂ ಎಷ್ಟು ಬೇಗ ನಮ್ಮ ಊರಿಗೆ ಹೋಗ್ತೀನಪ್ಪ, ನಮ್ಮ ಮನೆಗೆ ಹೋಗ್ತೀನಪ್ಪ ಅನ್ನಿಸ್ತಿರುತ್ತೆ. ಹಾಗೆ ನಮ್ಮೂರು ಇನ್ನೊಂದು ದಿನ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಬಂದ್ವಿ, ನಮ್ಮ ಮನೆ ರೋಡು ಇದು. ಬಂದು ನಾವು ಇದು ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲೇ ನಮ್ಮ ಮನೆ. ಬಂದು ಸ್ವಲ್ಪ ಹೊತ್ತು ಕಾಫಿ ಗಿಫಿ ಕುಡಿದು ರೆಸ್ಟ್ ಮಾಡಿ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು ಕೆಳಗಡೆ ಮನೆಯಲ್ಲಿ. ಅಲ್ಲಿಗೆ ಹೋಗಿ ರೆಡಿಯಾಗಿ ಹೋದ್ವಿ. ನೋಡಿ ಅವ್ರ ಮನೇಲಿ ಲಕ್ಷ್ಮಿ ಕೂರಿಸಿದ್ರು. ಅಲ್ಲಿಗೆ ಹೋಗಿ ನಾನು ನನ್ನ ಮಗಳು ಎಲ್ಲ, ಅವಳು ದೇವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಹೋಗಿ ಬಂದ್ವಿ. ಇಷ್ಟು ಇವತ್ತಿನ ದಿನ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ತೀನಿ. ಧನ್ಯವಾದಗಳು.